ಇಂದು ನಡೆದ ಐಪಿಎಲ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಲಕ್ನೋ ಸೂಪರ್ ಜಯಂಟ್ಸ್ ನಡುವೆ ಭರ್ಜರಿ ಹೋರಾಟ ನಡೆಯಿತು. ಲಕ್ನೋ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 203/8 ರನ್ ಗಳಿಸಿತು. ದೊಡ್ಡ ಟಾರ್ಗೆಟ್ ನೀಡಿದರೂ ಚೆನ್ನೈ ಸೂಪರ್ ಕಿಂಗ್ಸ್ ಭರ್ಜರಿ ಚೇಸ್ ಮಾಡಿತು. ಚೆನ್ನೈ ತಂಡ 19.2 ಓವರ್ಗಳಲ್ಲಿ 208/5 ರನ್ ಗಳಿಸಿ 5 ವಿಕೆಟ್ಗಳ ಜಯ ಸಾಧಿಸಿತು. ಇನ್ನೂ 4 ಬಾಲ್ ಬಾಕಿ ಇರುವಾಗಲೇ ಪಂದ್ಯ ಮುಗಿಸಿತು. ಬ್ಯಾಟಿಂಗ್ನಲ್ಲಿ ಸಂಜು ಸ್ಯಾಮ್ಸನ್ 14 ಬಾಲ್ಗಳಲ್ಲಿ 28 ರನ್ ಹೊಡೆದರು. ನಾಯಕ ಋತುರಾಜ್ ಗಾಯಕ್ವಾಡ್ 42 ರನ್ ಮಾಡಿ ಉತ್ತಮ ಆರಂಭ ನೀಡಿದರು. ಉರ್ವಿಲ್ ಪಟೇಲ್ ಸ್ಫೋಟಕ ಬ್ಯಾಟಿಂಗ್ ಮಾಡಿ ಕೇವಲ 23 ಬಾಲ್ಗಳಲ್ಲಿ 65 ರನ್ ಬಾರಿಸಿದರು. 8 ಸಿಕ್ಸರ್ ಹೊಡೆದು ಪಂದ್ಯವನ್ನೇ ತಿರುಗಿಸಿದರು. ಶಿವಂ ದುಬೆ ಕೂಡ ವೇಗವಾಗಿ ರನ್ ಸೇರಿಸಿದರು. ಬೌಲಿಂಗ್ನಲ್ಲಿ ದಿಗ್ವೇಶ್ ರಾಥಿ ಮತ್ತು ಅವೇಶ್ ಖಾನ್ ಕೆಲವು ಪ್ರಮುಖ ವಿಕೆಟ್ ಪಡೆದರೂ ಚೆನ್ನೈ ಬ್ಯಾಟರ್ಗಳ ದಾಳಿಯನ್ನೇ ತಡೆಯಲು ಸಾಧ್ಯವಾಗಲಿಲ್ಲ. ಒಟ್ಟಿನಲ್ಲಿ ಇದು ಹೈ ಸ್ಕೋರಿಂಗ್, ರೋಚಕ ಮತ್ತು ಕೊನೆಯವರೆಗೂ ಅಭಿಮಾನಿಗಳನ್ನೇ ಕೂರಿಸಿಟ್ಟ ಐಪಿಎಲ್ ಥ್ರಿಲ್ಲರ್ ಪಂದ್ಯವಾಗಿತ್ತು.